ಈಗ ಸರ್ಕಾರ ನಿಮ್ಗೆ ಹೇಳ್ತಾ ಇದೀನಿ, ನಿನ್ನೆಯಿಂದ ನಮ್ಗೊಂದು ಹೋಪ್ಸ್ ಸಿಕ್ಕಿದೆ ಅಂತ. ಇಲ್ಲಿ ತನಕ ಸರ್ಕಾರ ಅದು ಅಕ್ರಮ ಒತ್ತುವರಿ ತೆರವು ಮಾಡಿದೀವಿ, ಜೊತೆ ಕಸ ವಿಲೇವಾರಿ ಮಾಡೋ ಸ್ಥಳ ಅದು, ಮತ್ತೆ ಫಕೀರ್ರು ಬೇರೆ ಬೇರೆ ಕಡೆಗೆ ಹೋಗ್ತಾ ಇರ್ತಾರೆ, ಅವ್ರಿಗೊಂದು ನಿಗದಿತವಾದಂತ ಸ್ಥಳ ಉಳ್ಕೊಳ್ಳೋದಕ್ಕಿಲ್ಲ, ಇತ್ತೀಚೆಗೆ ಬಂದು ಅವ್ರು ಕಟ್ಟಿರೋದು, ಇದೆಲ್ಲವನ್ನ ಹೇಳ್ತಾ ಇದ್ರು. ಇವತ್ತು ಅರ್ಹರಿಗೆ ಅಂತ ಒಂದು ಪದವನ್ನ ಸೇರಿಸಿದ್ದಾರೆ, ಅರ್ಹರಿಗೆ ಮನೆ ಕೊಡ್ತೀವಿ ಅಂತ. ಅಂದ್ರೆ ಅರ್ಹರು ಇದ್ದಾರೆ ಅನ್ನೋದು ಸಾಬೀತಾಗಿದೆ ಅಂತಾನ? ಯಾರೆಲ್ಲ ಬಂದು ಭೇಟಿ ಆಗಿದ್ದಾರೆ? ಕೃಷ್ಣ ಬೈರೇಗೌಡ್ರನ್ನ ಮೊದಲು ನಿಮ್ಮ ತಂಡ ಭೇಟಿ ಆಗೋಕ್ ಹೋದ್ರೆ ಅವ್ರು ಭೇಟಿನೂ ಆಗಿರ್ಲಿಲ್ಲ, PA ಜೊತೆಗೆ ಮಾತಾಡಿ ಅಂತ ಹೇಳಿದ್ರಂತೆ, ಅನಂತರ ಭೇಟಿ ಆದ್ರು ಅನ್ನೋ ಮಾಹಿತಿ ಇದೆ. ಈಗ ಸ್ಪಂದನೆ ಹೇಗಿದೆ, ಮೊದಲು ಹೇಗಿತ್ತು? ಒಂದು ಫಕೀರರು ಬೇರೆ ಬೇರೆ ಜಾಗಕ್ಕೆ ಹೋಗ್ತಾರೆ, ಮನೆ ಇಲ್ಲ ಅಂತ ಏನಿಲ್ಲ, ಮನೆ ಇದೆ ಬೆಂಗಳೂರಿನಲ್ಲಿ. ಅವ್ರಿಗೆ ಅವರು ಬೇರೆ ಬೇರೆ ಜಾಗ ವಿಸಿಟ್ ಮಾಡಿ ಬರ್ತಾರೆ, ಮನೆ ಇಲ್ಲ ಅಂತ ಏನಿಲ್ಲ. 20-25 ವರ್ಷದ ಮನೆಗಳು ಇಲ್ಲೇ ಇದ್ದಾವೆ. ಅದರಿಂದ 4-5 ವರ್ಷ ಅನ್ನೋದು ನಿಜ ಅಲ್ಲ, ಆ ವಿಷಯ ಗೊತ್ತಾಗಬೇಕು ಎಲ್ಲರಿಗೂ. ಇನ್ನೊಂದು 20 ವರ್ಷದ ಮೇಲೆ ಇರೋ ಸಮುದಾಯವನ್ನು ನಾವು ವಲಸಿಗರು ಅಂತ ಹೇಳಲಿಕ್ಕೆ ಆಗಲ್ಲ. ಆ ರೀತಿ ನೋಡಿದ್ರೆ ನಾವೆಲ್ಲರೂ ವಲಸಿಗರೇ ಬೆಂಗಳೂರಿನಲ್ಲಿ. ನಾವೀಗ ಬಂದೊಂದು 30 ವರ್ಷ ಆಗಿದೆ. ನಾನು ವಲಸಿಗನ. ಓಕೆ, ಇನ್ನೊಂದು ರೊಟೀನ್ ಆಕ್ಷನ್ ಪ್ರಶ್ನೆ ಬಂತು. ಇದು ರೊಟೀನ್ ಆಕ್ಷನ್ ಅಲ್ಲ, ನೋಟಿಸ್ ಕೊಟ್ಟೇ ಇರಲಿಲ್ಲ. ತುಂಬಾ ಚಳಿಗಾಲ ಇದು. ಈ ಟೈಮಲ್ಲಿ 400 ಮಕ್ಕಳಿದ್ದಾವೆ ಬೀದಿಯಲ್ಲಿ, ವಯಸ್ಸಾದವರಿದ್ದಾರೆ, ಗರ್ಭಿಣಿಯರಿದ್ದಾರೆ. ಓಕೆ, ಅತಿ ಕ್ರೂರವಾಗಿ, ಅತಿ ಅಮಾನವೀಯವಾಗಿ ಮಾಡಿದ್ದಾರೆ. ಯಾರ ಹತ್ರ ನೋಟಿಸ್ ಇಲ್ಲ. ನಾನು ತುಂಬಾ ಜನ ಕೇಳಿದ್ದೀನಿ, ಈ ಇಡೀ ವರ್ಷದಲ್ಲಿ ಯಾವುದು ನೋಟಿಸ್ ಬಂದಿಲ್ಲ ಅವ್ರಿಗೆ. ಪ್ಲಸ್ ಆದ ನಂತರ ಅವರು ಏನು ಗಂಜಿ ಕೇಂದ್ರ ಮಾಡ್ತೀವಿ ಅಂತ ಮಾತಾಡ್ತಿದ್ರು, ಹೆಗ್ಡೆ ನಗರದಲ್ಲಿ ಮಾಡಿದಾರಂತೆ, ಇಲ್ಲಿಂದ 4 ಕಿಲೋಮೀಟರ್ ದೂರ. ನಿಜವಾಗಿ ಜನರಿಗೆ ಕೊಡ್ಬೇಕಂದ್ರೆ ಕೋವಿಡ್ ಟೈಮಲ್ಲಿ ಅವ್ರು ಎಲ್ಲಿದ್ದಾರೋ ಆ ಟೈಮಲ್ಲಿ ಅದೇ ಜಾಗದಲ್ಲಿ ಸರ್ಕಾರ ಕೊಡ್ತು ಸಪೋರ್ಟ್. ಅಥವಾ ನೀವು ಬೇರೆ ಒಂದು ಜಾಗ ಕೊಡಬೇಕು ಅಂತ ಇದ್ರೆ ಟೆಂಪರರಿ ಆಗಿ ಅಂಬೇಡ್ಕರ್ ಭವನ ಮಾಡ್ಬೋದಾಯ್ತು. ಕೋಗಿಲು ಫಸ್ಟ್ ಮೇನಲ್ಲಿ ಅಂಬೇಡ್ಕರ್ ಭವನ, ಮಸೀದಿಗಳನ್ನ, ಸ್ಕೂಲ್ಗಳನ್ನ ಬೇರೆಯವ್ರನ್ನ ಕೇಳಬೇಕಾಗಿತ್ತು, ಜಾಗ ಕೊಡ್ತಾ ಇದ್ರು ಅವರು. ಅದನ್ನು ಮಾಡಿಲ್ಲ. ಈ ತರ ಸ್ಥಿತಿ ಇದೆ. ಅರ್ಹರು ಅನರ್ಹರು ಅರ್ಥ ಆಗ್ತಿಲ್ಲ ನನಗೆ. ಒಂದೇನೆಂದ್ರೆ, ಯಾರ್ಯಾರ ಮನೆಗಳನ್ನ ನೀವು ತೆರವುಗೊಳಿಸಿದ್ರಿ ಈ ರೀತಿಯಲ್ಲಿ ಬುಲ್ಡೋಸರ್ ಮಾಡ್ಬಿಟ್ಟು, ಅವ್ರು ಎಲ್ಲರೂ ಅರ್ಹರೇ. ಅನರ್ಹರು ಯಾರಾಗ್ತಾರೆ? ಆದ್ರೆ ಈಗ ಬೆಂಗಳೂರು ಹೋಗಿದ್ರೆ ನೋಟಿಸ್ ಕೊಟ್ಟುಬಿಟ್ಟು ಲೀಗಲ್ ಆಗಿ ಕೋರ್ಟ್ ಮುಖಾಂತರ ಹೋಗಿದ್ರೆ ಅಲ್ಲಿ ಬೇರೆ ತರ ಇರಬಹುದು, ಕೋರ್ಟ್ ಜಡ್ಜ್ಮೆಂಟ್ ಬರ್ಬೋದು. ಆದ್ರೆ ಈ ರೀತಿ DK ಶಿವಕುಮಾರ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅವರಿಗೆ ಮನೆ ಕಟ್ಟಿಸ್ತೀವಿ ಅಂತ ಪೊಳ್ಳು ಭರವಸೆ ಕೊಟ್ಟು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಒತ್ತುವರಿಯನ್ನ ಮಾಡ್ಕೊಂಡು ಕೆಲವರು ದುಡ್ಡು ತಗೊಂಡು ಅವರಿಗೆ ಇಲ್ಲಿ ಮಾಡಿದ್ದಾರೆ, ಅವ್ರ ವಿರುದ್ಧ ಕ್ರಮ ತಗೋತೀವಿ ಅಂತ. ಅಲ್ಲಿ ಯಾರು ಬಂದಿದ್ದಾರೆ ಅವರಿಗೆ ನಿಮ್ಗೊಂದ್ ಮನೆ ಕೊಡ್ತೀವಿ, ಜಾಗ ಕೊಡ್ತೀವಿ ಅಂತ ಯಾರೋ ದುಡ್ಡು ತಗೊಂಡು ಮಧ್ಯವರ್ತಿಗಳು ಮೋಸ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಏನಾದ್ರೂ ಗಮನಕ್ಕಿದೆಯಾ ತಮ್ಗೆ ಮನೋಹರ್ ಅವರೇ? ಇಲ್ಲ, ಇದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಡೆಫಿನೆಟ್ ಆಗಿ ಅರ್ಹರ ವಿಷಯ ಬಂದಿದೆ, ಆಲ್ರೆಡಿ ನನಗೆ ಬಂದಿತ್ತು. ಯಾರಿಗೆ ಆಧಾರ್ ಕಾರ್ಡ್ ಇಲ್ವೋ ಅವ್ರಿಗೆ ಕೊಡಲ್ಲ ಅಂತ. ಆಧಾರ್ ಕಾರ್ಡ್ಸ್ ಎಲ್ಲಾನು ಲಾಸ್ ಆಗಿದ್ದಬೇಕು. ನೀವು ಏಕಾಗಿ ಬಂದ್ಬಿಟ್ಟು ಬುಲ್ಡೋಸ್ ಮಾಡಿದ್ರಿ, ಆ ಡಾಕ್ಯುಮೆಂಟ್ಸ್ ಜನರ ಹತ್ರ, ಎಷ್ಟೋ ಜನರ ಹತ್ರ ಇಲ್ಲ. ಈಗ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಕಾರಣ ನೀವೇ ಆಗ್ತೀರಿ, ಆಮೇಲೆ ನೀವೇ ಹೇಳ್ತೀರಿ ಅವ್ರ ಅರ್ಹರಲ್ಲ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ. ಅದು ಹೇಗಾಗತ್ತೆ? ಇನ್ನೊಂದು ಲೀಗಲ್ ಆಗಿ ಹೋಗಿದ್ರಿ ನೀವು, ಅವಾಗ ಕೋರ್ಟ್ ಜಡ್ಜ್ಮೆಂಟ್ ಬರ್ತಾ ಇತ್ತು. ಇವಾಗ ಏನು ನೀವು ಬುಲ್ಡೋಸ್ ಮಾಡಿದ್ರಿ ಅದು ಪೂರ್ತಿಯಾಗಿ ಕಾನೂನು ಬಾಹಿರ ಅಂತ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಹೇಳ್ತಾ ಇದೆ ಕ್ಲಿಯರ್ ಆಗಿ. ಆಲ್ರೆಡಿ ಮೀಡಿಯಲ್ಲಿ ಬಂದಿತ್ತು ಆ ವಿಷಯ. ಸರಿ, ಓಕೆ, ಮಾತಾಡ್ತೀನಿ. ಇಟ್ನಾಳ್ ಅವ್ರೆ, ಪ್ರಕಾಶ್ ಅವ್ರು ಹೇಳಿರೋ ಒಂದು ಅಂಶವನ್ನ ಗುರುತಿಸ್ಬೇಕು ಅಂತಂದ್ರೆ, ಇಡೀ ಬೆಂಗಳೂರಿನಲ್ಲಿ, ಇಡೀ ರಾಜ್ಯದಲ್ಲಿ ಸರ್ಕಾರಿ ಭೂಮಿ ಅತಿ ಹೆಚ್ಚು ಒತ್ತುವರಿ ಆಗಿದೆ. ಅದಕ್ಕೆ ನಮ್ಮ ಹತ್ರ ರಿಪೋರ್ಟ್ಗಳು ಕೂಡ ಇದೆ, ಬೇರೆ ಬೇರೆ ರಿಪೋರ್ಟ್ಸ್ ಇದೆ. ಆದ್ರೆ ಅದ್ ಯಾವುದನ್ನು ನೀವು ಒತ್ತುವರಿ ತೆರವು ಮಾಡೋದಿಲ್ಲ. ದರ್ಶನ್ ಮನೆ ಒತ್ತುವರಿ ಅಂತ ಬರುತ್ತೆ, ಆ ಒತ್ತುವರಿ ತೆರವು ಮಾಡೋದಿಲ್ಲ. ಆದ್ರೆ ಬಡವರ ಮನೆ ಅಂತ ಅಂದ್ರೆ ಅದನ್ನ ನಿಮ್ಗೆ ಕಾನೂನು ಪಾಲನೆ ಅಂತ ಬರುತ್ತೆ. ಅವ್ರು ಹೇಳ್ತಾ ಇದ್ರು ಮನೋಹರ್ ಅವರು, ಗರ್ಭಿಣಿಯರಿದ್ದಾರೆ, ವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ, ಅವರೆಲ್ಲರನ್ನ ಹೊರ ಹಾಕ್ಬೇಕಾದ್ರೆ ಒಂದ್ ಸರ್ಕಾರಕ್ಕೆ ಒಂದ್ ಸೂಕ್ಷ್ಮತೆ ಬೇಕಲ್ಲ, ಒಂದ್ ತಾಯಿ ಹೃದಯ ಬೇಕಲ್ಲ. ಯಾವ ಸಂದರ್ಭದಲ್ಲಿ ಹೇಗ್ ಹೊರಗೆ ಹಾಕ್ತಿವಿ ಅಂತ. ಅದೆಲ್ಲ ಸರಿ, ಆ ಒಂದು ಆದರ್ಶ ಮಾತುಗಳು ಸರಿ. ಆಲ್ ದಟ್ ಐಡಿಯಾಲಜಿಕಲ್, ವಿ ಡೋಂಟ್ ಲಿವ್ ಇನ್ ಅನ್ ಐಡಿಯಾಲಜಿಕಲ್ ವರ್ಲ್ಡ್ ಒಂದು. ಆಮೇಲೆ AT ರಾಮಸ್ವಾಮಿ ವರದಿ ಬಗ್ಗೆ ಪ್ರಕಾಶ್ ಮಾತಾಡಿದ್ರು. ಆ AT ರಾಮಸ್ವಾಮಿ ಅವರು ಇನ್ಸ್ಪೆಕ್ಷನ್ ಹೋದಾಗ ಅವ್ರ ಜೊತೆಯಲ್ಲಿ ಓಡಾಡಿದವ್ ನಾನು, ಒಬ್ಬ ಪತ್ರಕರ್ತನಾಗಿ ನಮ್ಮ ಒಂದು ಕಂಟಿನ್ಯೂ ತಗೊಂಡು ಹೋಗ್ತಿದ್ರು. ಅವೆಲ್ಲ ನೋಡಿದೆ ನಾನು ಅದನ್ನ. ಆಮೇಲೆ ಅದ್ರ ಆಕ್ಷನ್ ಆಯ್ತೋ ಇಲ್ವೋ ನಮ್ಗೆಲ್ಲ ಗೊತ್ತಿರೋ ವಿಚಾರ. ಆದ್ರೆ ಕೆಲವೊಂದು ವಿಚಾರಗಳಲ್ಲಿ ಆಕ್ಷನ್ ಆಗಿದೆ. ಮಂತ್ರಿ ಮಹಲ್ ಎನ್ಕ್ರೋಚ್ ಮಾಡಿತ್ತು ಫುಟ್ಪಾತ್ ಅನ್ನ, ಅದು ಒಡ್ಸಾಕಿದ್ದು BBMP. UBCT ಹೋಗಿ ಎನ್ಕ್ರೋಚ್ ಮಾಡಿತ್ತು, ಒಡ್ಸಾಕಿದ್ವಿ. ಕೆಲವು ಕಡೆ ಆಕ್ಷನ್ ಆಗಿದೆ, ಸಣ್ಣವರು ದೊಡ್ಡ ನಡದೇನ ಆಗಿದೆ. ಆದ್ರೆ ಒಟ್ಟಾರೆಯಾಗಿ ಇಟ್ ಇಸ್ ಟ್ರೂ, ಲಾ ಇಸ್ ಆಲ್ವೇಸ್ ಇಟ್ ಫೇವರ್ಸ್ ದ ರಿಚ್. ಅದು that's very much communist realization. But what about it? What are you going to do about it? ಈಗ ನಾವು ಯಾರಿಗೂ ಕಾನೂನೇ ಬೇಡ ಅನ್ನಕ್ಕಾಗತ್ತಾ? ಆಮೇಲೆ ಮನೋಹರ್ ಹೇಳಿದ್ರು ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿ. ಎನ್ಕ್ರೋಚ್ಮೆಂಟ್ ವಿಚಾರ ನೋಟಿಸ್ ಕೊಡ್ಬೇಕಾಗಿಲ್ಲ.
ಎನ್ಕ್ರೋಚ್ಮೆಂಟ್ ಇಸ್ ನಾಟ್ ಕಾನೂನು ಪ್ರಕಾರ ಕಾನೂನೇ ಇಲ್ಲ ಅದು ನೋಟಿಸ್ ಕೊಡಬೇಕು ಅಂತ. ಎಸ್, ನೀವ್ ಹೇಳಿದ ಹಾಗೆ ಒಂದು ಹ್ಯೂಮನ್ ಟಚ್ ಬೇಕಾಗುತ್ತೆ ಈ ತರ ವಿಚಾರಗಳಲ್ಲಿ. ಅಲ್ಲಿ ಅನೇಕ ವರ್ಷಗಳ ಜನ ಇರ್ತಾರೆ, ಅವ್ರ ಮನುಷ್ಯರು, ಅದೆಲ್ಲ ಸರಿ. ಆದ್ರೆ ಇಫ್ ಇಟ್ ಈಸ್ ಅ ವೇಸ್ಟ್ ಮ್ಯಾನೇಜ್ಮೆಂಟ್ ಲ್ಯಾಂಡ್, ಆರ್ ಇಫ್ ಇಟ್ ಇಸ್ ಅ ಪಾರ್ಕ್, ಆರ್ ಇಫ್ ಇಟ್ ಇಸ್ ಎನಿ ಕೈಂಡ್ ಆಫ್ ಅ ಪಬ್ಲಿಕ್ ಸ್ಪೇಸ್ ಅಂದ್ರೆ ಗುಡ್ಡ ಬೆಟ್ಟ ಅಲ್ಲ ಅದು. ಇಟ್ ಈಸ್ ಇಯರ್ ಮಾರ್ಕ್ ಫಾರ್ ಸಮಥಿಂಗ್. ಇವತ್ತು ನಾನು ಮುಗಿಸ್ತೀನಿ, ಒಂದೇ ನಿಮಿಷ ಕ್ಷಮಿಸ್ಬಿಡಿ. ಕಂಟಿನ್ಯೂ ಮಾಡ್ತೀವಿ. ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಗಾರ್ಬೇಜ್ ಏನ್ ಡಿಸ್ಪೋಸಲ್ ಇದೆಯಲ್ಲ, ಅದು ಎಂತ ದೊಡ್ಡ ಸಮಸ್ಯೆ ಅಂತ ಕಳೆದ 30 ವರ್ಷ ನಾನು ಡೈರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ದೇನೆ. ಎಲ್ರಿಗೂ ಬೇಕು ಕಸ, ಬೆಂಗಳೂರು ಸ್ವಚ್ಛ ಅಂತ ಹೇಳಿ. ಬೆಂಗಳೂರಿನ ಕಸ ತಗೊಂಡು ಎಲ್ಲಿ ಹಾಕೋದು, ಯಾರು ಜಾಗ ಕೊಡೋದಿಲ್ಲ. BBMP ತೆಗೆದುಕೊಂಡ ಜಾಗದ ಸುತ್ತಮುತ್ತಲ ಜನ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಅಲ್ಲಿ ವರ್ಷಗಟ್ಟಲೆ ಕೇಸ್ ನಡೀತದೆ. ಅಲ್ಲಿವರೆಗೂ ಕಸ ಏನ್ ಮಾಡೋದು, ಎಲ್ಲಿ ತಗೊಂಡು ಹೋಗೋದು? ಸುಪ್ರೀಂ ಕೋರ್ಟ್ ಆರ್ಡರ್ ರಿಗಾರ್ಡಿಂಗ್ ದಟ್. ಈ ನೀವ್ ಹೇಳ್ತಿರೋ ಎಲ್ಲಾ ವಿಚಾರಗಳು ನಿಜ. ಆದ್ರೆ ಪ್ರಶ್ನೆ ಬರೋದೇನು ಅಂತಂದ್ರೆ, ಅವ್ರೇನು ಶನಿವಾರ ಒತ್ತುವರಿಯನ್ನು ತೆರವು ಮಾಡಿದ್ದಾರೆ, ಅವರನ್ನ ಹೊರಗೆ ಹಾಕಿದ್ದಾರೆ. ಅದಕ್ಕಿಂತ ಹಿಂದಿನ ಶನಿವಾರ ಬಂದವರಲ್ಲ, ಅಥವಾ 2025ರಲ್ಲಿ ಬಂದವರಲ್ಲ, ಅಲ್ಲಿದ್ದವರಿಗೆ ಇದೇ ಸ್ಥಳೀಯ ಆಡಳಿತ ಆಧಾರ್ ಕಾರ್ಡ್ ಕೊಟ್ಟಿದೆ, ರೇಷನ್ ಕಾರ್ಡ್ ಕೊಟ್ಟಿದೆ, ವೋಟರ್ ID ಕೊಟ್ಟಿದೆ. ಸುಮಾರು 10 ವರ್ಷದಿಂದ ಅಲ್ಲಿ ವಾಸ ಮಾಡುವಾಗ ಅದು ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಬೇಕಾದಂತ ಜಾಗ ಅಂತ ಅಧಿಕಾರಿಗಳಿಗೆ ಗೊತ್ತಿರ್ಲಿಲ್ವಾ? ಸರ್ಕಾರಕ್ಕೆ ಗೊತ್ತಿರ್ಲಿಲ್ವಾ? ನೀವು ಇದಕ್ಕೆ ಒತ್ತುವರಿ ತೆರವು ಮಾಡ್ಬೇಕು ಅಂತಂದ್ರೂ ಕಾನೂನು ಇದೆ ಸರ್. ಅಂದ್ರೆ ಒತ್ತುವರಿ ಎನ್ಕ್ರೋಚ್ಮೆಂಟ್ 1 ವರ್ಷ ಆಗ್ಲಿ, 10 ವರ್ಷ ಆಗ್ಲಿ, 50 ವರ್ಷ ಆಗ್ಲಿ, ಎನ್ಕ್ರೋಚ್ಮೆಂಟ್ ಇಸ್ ಎನ್ಕ್ರೋಚ್ಮೆಂಟ್. ನಂಬರ್ 1. ನೀವು ಹೇಳಿದ ಯಾವ ದಾಖಲೆ, ವೋಟರ್ ID, ಆಧಾರ್ ಕಾರ್ಡ್ ಆಗ್ಲಿ, ರೇಷನ್ ಕಾರ್ಡ್ ಆಗ್ಲಿ, ದೇ ಆರ್ ನಾಟ್ ಪ್ರಾಪರ್ಟಿ ಟೈಟಲ್ ಡಾಕ್ಯುಮೆಂಟ್ಸ್. ಅದು ಆಸ್ತಿ ಹಕ್ಕು ಪತ್ರ ಅಲ್ಲ. ಅವೆಲ್ಲ ಅವು ಅಡ್ರೆಸ್ ಪ್ರೂಫ್ ಅಷ್ಟೇ ಅವು. ಹಾಗಿರೋ ಎನಿವೇಸ್, ಲೆಟ್ಸ್ ನಾಟ್ ಗೆಟ್ ಇನ್ ಟು ದಟ್. ಐ ಡೂ ಅಗ್ರಿ. ನಿಮ್ಮ ಕನ್ಸರ್ನ್ ಏನಿದೆ, ನಿಜವಾಗ್ಲೂ ಕೂಡ ಬಡವರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು. ಆದ್ರೆ ಏನಾಗಿದೆ, ಇವೆಲ್ಲ ಯಾಕೆ ರಾಜಕೀಯ ಮಾತಾಡಿದೆ ನಾನು? ಪಿನರಾಯಿ ವಿಜಯನ್ಗೆ ಈಗ ಅಲ್ಲಿ ಒಂದು ರಾಜಕೀಯ ಉದ್ದೇಶ ಇದೆ. ಅಷ್ಟು ನಮ್ಮ ಕಮ್ಯುನಿಸ್ಟ್ರಿಗೆ, ಕರ್ನಾಟಕದ ಕಮ್ಯುನಿಸ್ಟ್ ಇಷ್ಟು ಆಸಕ್ತಿ ಇದ್ರೆ, ಇಲ್ಲಿ ಬೇಕರ್ಸ್ ಕಾಲೋನಿ ಏನ್ ನಡೀತಾ ಇದೆ ನೋಡ್ಬೇಕಿತ್ತಲ್ಲ, ಲಗ್ಗೆರೆ ಹತ್ರ. ಹಾಗೇನೆ ನ್ಯಾಷನಲ್ ಗೇಮ್ಸ್ ವಿಲೇಜ್ ಎದುರುಗಡೆ ಸರ್ಕಾರ ಕೊಟ್ಟ ಮನೆಗಳು 2,000 ಮನೆಗಳು, 2,000 ಕುಟುಂಬಗಳು, 2,000 ಮನೆಗಳು, 2,000 ಅಪಾರ್ಟ್ಮೆಂಟ್ಗಳು, ಅದನ್ನ ಒಡಿಸಿ ಹಾಕಿ ಅಲ್ಲಿ ಮಾಲ್ ಮಾಡಕ್ಕೆ ಜಾಗ ಕೊಟ್ಟರು. ಆ ಜನರಿಗೆ ಪರ್ಯಾಯ ವಸತಿ ಒದಗಿಸ್ತೀನಿ ಅಂತ ಒದಗಿಸಿದ್ರ. ಮನೋಹರ್ಗೆ ಜ್ಞಾಪಕ ಇರ್ತದೆ. ಮನೋಹರ್ ಎಲ್ವರ್ತಿ ಹಿ ವಾಸ್ ಇನ್ವಾಲ್ವ್ ಇನ್ ದಟ್ ಮೂವ್ಮೆಂಟ್. ಏನಾಯ್ತು ಅದು? EWC ಕಾಲೋನಿದು ಅಲ್ಲಿ ಮಾಲ್ ಆಗ್ಲಿಲ್ಲ, ಬಡವರಿಗೆ ಮನೆನೂ ಆಗ್ಲಿಲ್ಲ. ಮನೆ ಕೊಟ್ಟು ಅಲಾಟ್ ಮಾಡಿದಿರಿ, ದುಡ್ಡು ತಗೊಂಡು ಅಲಾಟ್ ಮಾಡಿದ್ರು. ದಾನದತ್ತಿ ಅಲ್ಲ, ದುಡ್ಡು ತಗೊಂಡು ಕೊಟ್ಟಿದ್ದೀರಿ ಮನೆಗಳನ್ನ. ಅಲ್ಲಿ ಅವನು ಒಡಿಸಾಡಿ ಜಾಗ ಕೊಟ್ಟು ಈ ಹೋರಾಟಗಳು ಯಾಕಿರಲಿಲ್ಲ? ಸಿ, ದ ಮೊಮೆಂಟ್ ದ ಮೀಡಿಯಾ ಅಟೆನ್ಷನ್ ಮೂವ್ಸ್, ಪೀಪಲ್ ಫರ್ಗೆಟ್. ಒಂದಾದ್ರೂ ಲಾಜಿಕ್ ಹೋಗ್ಬೇಕಲ್ವಾ? ಒಂದು. ಆಮೇಲೆ ಈ ತರ ದಿಸ್ ಇಸ್ ವೆರಿ ವೆರಿ ಸಿಂಪಲ್ ಕೇಸ್. ಯಾಕೆ ಇಲ್ಲಿ ಇದು ಆಭಾಸ ಆಗುತ್ತೆ ಅಂದ್ರೆ, ಇಲ್ಲಿನ ಈ ಬಡ ಜನ, ಅಲ್ಲಿನ ಶಾಸಕ, ಅಲ್ಲಿನ ಮಂತ್ರಿ, ಇಲ್ಲಿನ ಮುಖ್ಯಮಂತ್ರಿ, ಇವ್ರ ಜೊತೆ ಒಂದು ಸಂಧಾನ ಅಥವಾ ಒಂದು ಏನಂತ ಸಂವಾದ ಏರ್ಪಡಿಸ್ಕೋಬೇಕಾ? ಕೇರಳದ ಮುಖ್ಯಮಂತ್ರಿ ಬಂದು ನನಗೆ ಪಾಠ ಹೇಳಬೇಕಾ? ಇಟ್ ಇಸ್ ಟೋಟಲಿ ಔಟ್ ಆಫ್ ಲೈನ್. ನಾಳೆ ನಾನು ಹೋಗ್ತೀನಿ, ನಾನು ಕೇರಳ ಎಷ್ಟು ರೇಪ್ ಆಗಿದೆ, ಸೆಕ್ಸ್ ಸ್ಕ್ಯಾಂಡಲ್ಗಳು, ಅನಂತ ಪದ್ಮನಾಭ ದೇವಸ್ಥಾನ ಎಷ್ಟು ಕಳುವಾಯ್ತು, ಅಯ್ಯಪ್ಪನ ದೇವಸ್ಥಾನ ಏನಾಯ್ತು, ನಮ್ಮ ಶಾಸಕರು ಹೋಗ್ತಾರೆ. ಇಟ್ ಇಸ್ ರಿಯಲಿ ವಿಷಿಯೇಟಿಂಗ್ ದ ಸಿಚುವೇಶನ್. ಇಲ್ಲಿನ ಜನರಿಗೆ ಅನುಕೂಲ ಆಗ್ಬೇಕಂದ್ರೆ ಪಿನರಾಯಿ ವಿಜಯನ್ ಶುಡ್ ಸ್ಟೇ ಔಟ್ ಆಫ್ ದಿಸ್. ಓಕೆ, ಡನ್. ಪ್ರಕಾಶ್, ಪ್ರಶ್ನೆ ಬರೋದು ಇಲ್ಲೇನೆ. ಅವ್ರಿಗೆ ಹೇಳದಂಗೆ ಅದು ಲಗ್ಗೆರೆ ಇರ್ಬೋದು, ಅಥವಾ ಬೇರೆ ಬೇರೆ ಎನ್ಕ್ರೋಚ್ಮೆಂಟ್ ವಿಚಾರ ಇರ್ಬೋದು, ಕಾರ್ಮಿಕರು ಬೀದಿಗೆ ಬಿದ್ದಿದ್ದಿರ್ಬೋದು, ಇದು ಯಾವುದ್ರ ಬಗ್ಗೆನೂ ಕರ್ನಾಟಕದ ಬಗ್ಗೆ, ಕಾರ್ಮಿಕರ ಬಗ್ಗೆ ಅಥವಾ ಬಡವರ ಬಗ್ಗೆ, ನಿರ್ಗತಿಕರ ಬಗ್ಗೆ ಮಾತನಾಡಿದಂತ ಪಿನರಾಯಿ ವಿಜಯನ್ ಅವರು ಈ ಫಕೀರ್ ಕಾಲೋನಿಯಲ್ಲಿ ಮುಸ್ಲಿಮರು ಅತಿ ಹೆಚ್ಚಿದ್ದಾರೆ, ಇತ್ತೀಚಿನ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಹಿನ್ನಡೆಗೆ ಮುಸ್ಲಿಂ ಸಮುದಾಯ ಬೆಂಬಲಿಸ್ತಾ ಇರುವುದೇ ಕಾರಣ ಅಂತ ಅದನ್ನ ಅರಿತುಕೊಂಡು ಈ ತರ ಮಾತನಾಡಿದ್ರೆ, ಅಂದ್ರೆ ಬೇರೆ ಯಾವ ವಿಚಾರದಲ್ಲೂ ಮಾತಾಡದೆ ಇದ್ರಲ್ಲಿ ಮಾತ್ರ ಮಾತಾಡಿದ್ರೆ ರಾಜಕೀಯ ಎದ್ದು ಕಾಣುತ್ತೆ. ಅಂದ್ರೆ ನಿಮ್ಗೊಂದು ಹಿಂದೆ ಕನ್ನಡಿ ಕಾಣಿಸ್ತಾ ಇದೆ, ಕನ್ನಡಿಯಲ್ಲಿ ಎಲ್ಲ ಬಿಂಬಗಳು ಕಾಣಿಸುವಾಗ ಈ ಕಾರಣಕ್ಕಾಗಿ ಮಾಡುದು ಅಂತ ಸಹಜವಾಗಿ ಬರುತ್ತೆ ಆ ಆರೋಪಗಳು. ಇದಕ್ಕೇನು ಉತ್ತರಿಸ್ತೀರಿ? ಮೊದಲನೇದಾಗಿ ಈ ಪ್ರಶ್ನೆ ಏನಿದೆ, ಈಗ ಯಾರು ಅವರು ಮಾತಾಡಿದ್ರು, ಅವರು ಸ್ನೇಹಿತರು, ಅವರು ಸ್ವಲ್ಪ ಬಯಾಸ್ಡ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಅವ್ರ ಮಾತುಗಳಲ್ಲಿ. ಈಗ KC ವೇಣುಗೋಪಾಲ್ ಕೇರಳದವ್ರೆ ಅಲ್ವಾ? ಅವರು ಕಾಂಗ್ರೆಸ್ನ ಆಲ್ ಇಂಡಿಯಾ ಲೀಡರ್ ಅಲ್ವಾ? ಆ ಲೀಡರು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ ಮೇಲೆ ಕಾಂಗ್ರೆಸ್ ಆಕ್ಷನ್ ಮಾಡುತ್ತೆ ಅಂತಂದ್ರೆ, ಪಾರ್ಟಿ ನಾಟ್ ಫಾರ್ ದ ಗವರ್ನಮೆಂಟ್. ಪ್ರಕಾಶ್, KC ವೇಣುಗೋಪಾಲ್ ಇಸ್ ಇನ್ ಚಾರ್ಜ್ ಆಫ್ ದ ಪಾರ್ಟಿ, ನಾಟ್ ಗವರ್ನಮೆಂಟ್. ಈಗ ಆಯ್ತು, ಪಾರ್ಟಿಗೋ ಗವರ್ಮೆಂಟ್ಗೋ, ಈಗ ಅವ್ರು ಹೇಳಿದ ಮೇಲೆ ತಾನೇ ಇವ್ರು ಆಕ್ಷನ್ ಮಾಡ್ತಿರೋದು ಅಲ್ಲ. ಈಗ
ಅವ್ರು ಹೇಳಿದ ಮೇಲೆ ಸರ್ಕಾರ ಇಲ್ಲಿ ಆಕ್ಷನ್ ಮಾಡ್ತಿರೋದಲ್ವಾ. KC ವೇಣುಗೋಪಾಲ್ ಆರ್ಡರ್ ಮೇಲೆ ನಾವು ಮಾಡ್ತಿದೀವಿ ಅಂತ ಹೇಳಿ ಸ್ವತಃ DK ಶಿವಕುಮಾರ್ ಅವ್ರು ಹೇಳಿದಾರಲ್ವಾ. ನೀವ್ ಹೆಂಗ್ ಸಮರ್ಥನೆ ಮಾಡ್ತಿರೋದನ್ನ? ಅದು ತಪ್ಪು ತಾನೆ, ಇದು ಒಂದ್ ಅದು ಭಾಗ. ತಪ್ಪು, ಇರ್ಲಿ ಅದು ತಪ್ಪು. ಇರ್ಲಿ 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 ನಿಮ್ ಮಾತೆಲ್ಲ ಕೇಳಿಸ್ಕೊಂಡಿದ್ದೀನಿ, ನಾನು ಇಂಟರ್ಫಿಯರ್ ಮಾಡ್ಬೇಡಿ. ಈಗ ಪ್ರಶ್ನೆ ಇರೋದು ಈ ವಿಚಾರದಲ್ಲಿ ಮಾತ್ರ ಮಧ್ಯಪ್ರವೇಶ ಮಾಡ್ತಿದ್ದಾರೆ ಅನ್ನೋಂತ ಮಾತಿದೆಯಲ್ಲ, ಸರಿ ಇಲ್ಲ ಅದು. ಮೊದಲನೇದಾಗಿ ಈಗ ಕರ್ನಾಟಕದಲ್ಲಿ ಕರಾವಳಿಯಲ್ಲಿ ಕೋಮು ಗಲಭೆಗಳು ನಡೆದಾಗ ನಾವು CPM ಪಾರ್ಟಿ ಆ ವಿಚಾರದಲ್ಲಿ ಅಲ್ಲಿ ಸಾಮರಸ್ಯ ಬರಬೇಕು ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಇದು ಮಾಡಿ ಅದ್ರ ಬಗ್ಗೆ ಪಿಣರಾಯಿ ವಿಜಯನ್ ಅವರು ಭಾಗವಹಿಸಿದ್ದಾರೆ, ನಮ್ಮ ಪಕ್ಷದ ಸಂಸದರು ಭಾಗವಹಿಸಿದ್ದಾರೆ. ಅದೇ ರೀತಿಯಲ್ಲಿ ಬೇರೆ ಈಗ ದೇಶದ ಎಲ್ಲೇ ಗುಜರಾತ್ ಅಲ್ಲಿ ಕೋಮು ಗಲಭೆಗಳು ನಡೆದ್ರೆ ನಮ್ಮ ಪಾರ್ಟಿಯ ಲೀಡರ್ಸ್ ರೆಸ್ಪಾಂಡ್ ಮಾಡ್ತಾರೆ, ಅದಕ್ಕೆ ಭಾಗವಹಿಸ್ತಾರೆ. ಈಸ್ ಅವರ್ ಪಾರ್ಟಿ ಅಲ್ಲಿಗೆ ಲೀಡರ್. ಪಿಣರಾಯಿ ವಿಜಯನ್ ಕೇವಲ ಕೇರಳದ ಮುಖ್ಯಮಂತ್ರಿ ಮಾತ್ರ ಅಲ್ಲ, ಅವರು ನಮ್ಮ ಪಕ್ಷದ ಪಾಲಿಟ್ ಬ್ಯೂರೋ ಸದಸ್ಯರು ಆಗಿದ್ದಾರೆ. ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಕರ್ನಾಟಕದ ಮುಖ್ಯಮಂತ್ರಿ ಆಗಿಲ್ವಲ್ಲ? ಅಲ್ಲ, ನೀವ್ ಹಿಂಗ್ ಅಬ್ಸರ್ಡ್ ಆಗಿ ಮಾತಾಡಿದ್ರೆ ನನಗೂ ಹಂಗೆ ಅಬ್ಸರ್ಡ್ ಆಗಿ ಮಾತಾಡಕ್ ಬರುತ್ತೆ. ನಾನು ಹಂಗ್ ಮಾತಾಡ್ತಿಲ್ಲ. ಐ ಆಮ್ ಟಾಕಿಂಗ್ ಫ್ರಮ್ ರೆಸ್ಪಾನ್ಸಿಬಿಲಿಟಿ. ಹೇಗಂದ್ರೆ ಆಗಿ ಮಾತಾಡ್ತಾ ಇಲ್ಲ ನಾನು. ಒಂದ್ ನಿಮಿಷ, ನೀವು ಮಾತಾಡಿದ್ರೆ ಹೇಗಂದ್ರೆ ಮಾತಾಡಿ ನನಗೆ ಇಷ್ಟ ಇಲ್ಲ. ಆ ರೀತಿ ಮಾತಾಡ್ಬೇಡ್ರಿ, ಇಂಟರ್ಫಿಯರ್ ಮಾಡ್ಬೇಡ್ರಿ. ನನಗೂ ಅಂತ ಶಬ್ದಗಳು ಬಳಸಕ್ ಗೊತ್ತಾಗುತ್ತೆ. ಸಿ, ಆಸ್ ಎ ಪೊಲಿಟಿಕಲ್ ಪಾರ್ಟಿ, ಒಂದು ಆಲ್ ಇಂಡಿಯಾ ನ್ಯಾಷನಲ್ ಪಾರ್ಟಿ ಆಗಿ, ನ್ಯಾಷನಲ್ ಪಾರ್ಟಿಯ ಲೀಡರ್ಸ್ ಆಗಿ ಮಾತಾಡೋದು ಸಹಜವಾಗಿರುತ್ತೆ. ಗುಜರಾತ್ ಅಲ್ಲಿ ನಡೆದಾಗ ಮಾತಾಡ್ತೀವಿ, UP ಬುಲ್ಡೋಸರ್ ರಾಜ್ ನಡೆದಾಗ ಅಲ್ಲೂ ಮಾತಾಡಿದೀವಿ, ಅಲ್ಲೂ ಪಿಣರಾಯಿ ಮಾತಾಡಿದ್ದಾರೆ, ಅಲ್ಲಿಗೂ ನಮ್ ಸಂಸದರು ಹೋಗಿದ್ದಾರೆ. ಈಗ ಕ್ರಿಶ್ಚಿಯನ್ಸ್ ಮೇಲೆ ದೊಡ್ಡ ದಾಳಿಗಳು ಎಲ್ಲ ಕಡೆ ನಡೆದಾಗ ನಮ್ ಸಂಸದರು ಸುಮಾರು ಕಡೆಗೆ ಹೋಗಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಅವ್ರು ಕೇರಳದವ್ರು ಆಗಿರ್ಬೋದು, ತಮಿಳ್ನಾಡವ್ರು ಆಗಿರ್ಬೋದು, ನಮ್ಮ ಪಾರ್ಟಿಯ ಸಂಸದರ್ರಿ ಅವರು. ನ್ಯಾಚುರಲ್ ಆಗಿ ಹೋಗ್ತಾರೆ. ಈಗ ಇಲ್ಲಿಂದ ಕರ್ನಾಟಕದ ಸಂಸದರು ಬೇರೆ ಕಡೆ ಹೋಗಲ್ವೇ? ಈ ಕರ್ನಾಟಕದ BJP ಸಂಸದರು ತಮಿಳ್ನಾಡಿಗೆ ಹೋಗಿ ಪ್ರತಿಭಟನೆ ಮಾಡಲ್ವೇ? ಇವೆಲ್ಲ ಇರ್ತದೆ. ಪಾರ್ಟಿ ನ್ಯಾಷನಲ್ ಪಾರ್ಟಿಗಳು ಅಂತಂದಾಗ ಸಹಜವಾಗಿನೇ ಪ್ರತಿಕ್ರಿಯೆ ಕೊಡೋದು, ಸಮಸ್ಯೆ ಬಂದಾಗ ಮಧ್ಯಪ್ರವೇಶ ಮಾಡೋದು ಸಹಜವಾಗಿರ್ತದೆ. ಅದನ್ನ ಕೇವಲ ತಮ್ಮ ಕೇರಳದ ಎಲೆಕ್ಷನ್ ಪ್ರಶ್ನೆಗೆ ಮಾತ್ರ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಸೀಮಿತವಾಗಿ ಸಂಕುಚಿತವಾಗಿ ನೋಡೋದನ್ನ ಬಿಡಬೇಕು. ಯಾವ್ದೋ ಪಕ್ಷದ ಒಟ್ಟಾರ ರೀತಿಯಲ್ಲಿ ಮಾತಾಡೋದು ಬೇಕಾಗಿಲ್ಲ. ಇಲ್ಲಿ ಪಕ್ಷದ ಒಟ್ಟಾರ ಆದ್ರೆ ಪಕ್ಷದ ಒಟ್ಟಾರನೇ ಮಾತಾಡ್ಬೇಕು, ನ್ಯೂಟ್ರಲ್ ಆಗಿ ಮಾತಾಡಿದ್ರೆ ನ್ಯೂಟ್ರಲ್ ಆಗಿ ಮಾತಾಡ್ಬೇಕು. ಆ ರೀತಿ ಇರ್ಬೇಕು. ಈಗ ಅದರಿಂದ ಪಾಯಿಂಟ್ ಏನಂತಂದ್ರೆ ಮಂಜುಳ್ ಅವ್ರೆ, ಒಂದ್ ನಿಮಿಷ ಎಲ್ಲ ತಂದೆ ಈಗ ನಿಮ್ಗೆ ಹೇಳ್ತೀನಿ. ಒಂದ್ ನಿಮಿಷ ಬೆಂಗಳೂರಲ್ಲಿ BDA ಕಾಂಪ್ಲೆಕ್ಸ್ಗಳನ್ನ 7 ಕಾಂಪ್ಲೆಕ್ಸ್ಗಳನ್ನ ಖಾಸಗಿ ಇವರಿಗೆ PPP ಮಾಡೆಲ್ ಅಲ್ಲಿ ಮಾರಾಟ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಹೊರಟಿದೆ. ಅದರ ವಿರುದ್ಧ 7 ಇವುಗಳ ಒಳಗಡೆಯಲ್ಲಿ ಒಂದು ಹೋರಾಟ ಸಮಿತಿಗಳನ್ನು ರಚಿಸಿ ನಮ್ಮ ಪಾರ್ಟಿಯ ಕಾರ್ಯಕರ್ತರಲ್ಲಿ ಕೆಲಸ ಮಾಡ್ತಿದ್ದಾರೆ, ಸರಿ ಇಲ್ಲ ಅಂತ ಹೇಳಿ. ಬೆಂಗಳೂರು ಒಳಗಡೆಯಲ್ಲಿ ಕಾರ್ಮಿಕರ ಬಗ್ಗೆ, ಅಸಂಘಟಿತರ ಬಗ್ಗೆ, ಮತ್ತೊಂದರ ಬಗ್ಗೆ ತೀವ್ರವಾಗಿ ಪ್ರತಿನಿತ್ಯ ಕೆಲಸ ಮಾಡ್ತಿರೋದು CPM. ನಾವು ಅಧಿಕಾರದಲ್ಲಿ ಇಲ್ಲದೆ ಇರ್ಬೋದು, ಚುನಾಯಿತ ಪ್ರತಿನಿಧಿಗಳಿಲ್ಲದೆ ಇರ್ಬೋದು, ಆದ್ರೆ ಜನರ ಮಧ್ಯೆ ಕೆಲಸ ಮಾಡ್ತಿದ್ದೀವಿ ಅನ್ನುವಂಥದ್ದನ್ನ ಮರಿಬಾರ್ದು. ಯಾರಾದ್ರೂ ಮಾತಾಡುವಾಗ ಇದು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಏನ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ನಾವು ಪ್ರತಿನಿತ್ಯ ಕೆಲಸ ಮಾಡ್ತಿರುವಂತವ್ರು. ಹಾಗಾಗಿ ಸಹಜವಾಗಿನೇನೆ ಇಂಥ ಪ್ರಶ್ನೆಗಳು ಬಂದಾಗ ನಮ್ಮ ಪಕ್ಷದ ಅಖಿಲ ಭಾರತ ಮುಖಂಡರು ಮತ್ತು ಸಂಸದರು ಸಹಜವಾಗಿ ಪ್ರತಿಕ್ರಿಯೆ ಕೊಡ್ತಾರೆ, ಭಾಗವಹಿಸ್ತಾರೆ. ಅಷ್ಟೇ, ಅದನ್ನಷ್ಟೇ ನೋಡ್ಬೇಕೆ ಹೊರತು ಬೇರೆ ಅದಕ್ಕೆ ಟ್ಯಾಗ್ ಮಾಡುವಂತದ್ದು ಅನಗತ್ಯ ಅಂತ ಅನಿಸ್ತದೆ. ಪ್ರಕಾಶ್ ಅವರೇ, ಕೆಲವು ಸಂದರ್ಭಗಳು ಅಂತಿರತ್ತೆ, ಸಮಯ ಮತ್ತು ಸಂದರ್ಭ ಅದನ್ನ ಅಷ್ಟೇ ನೋಡೋದಕ್ಕೆ ಆಗೋದಿಲ್ಲ. ನೀವೇ ಹೇಳಿದ ಈ ಒಂದ್ ಮಾತು, ತಮಿಳುನಾಡಿನಲ್ಲಿ ಸಮಸ್ಯೆ ಆಯ್ತು ಅಂತಂದ್ರೆ ಕರ್ನಾಟಕದ BJP ಸಂಸದರು, ಶಾಸಕರು ಹೋಗಿ ಪ್ರತಿಭಟನೆ ಮಾಡ್ತಾರೆ ಅಂತ. ಆಗ ನಿಮ್ಮದೇ ನಾಯಕರುಗಳು, ನೀವುಗಳೇ ಹೇಳ್ತೀರಿ ಅಲ್ಲಿ BJP ಪಕ್ಷ ಸೀಟನ್ನ ಪಡ್ಕೋಬೇಕು, ವೋಟ್ ಶೇರ್ ಅನ್ನ ಪಡ್ಕೊಳ್ಬೇಕು, ಹಂಗಾಗಿ ರಾಜಕೀಯ ಮಾಡತ್ತೆ ಹೋಗಿ ಅಂತ ನೀವೇ ಹೇಳ್ತೀರಿ. ನೀವೇ ಹೇಳುವ ಈ ಮಾತುಗಳು ನಿಮಗೆ ಅನ್ವಯಿಸೋದಿಲ್ವಾ? ಕರ್ನಾಟಕದಲ್ಲಿ ಆಗಿರೋ ಘಟನೆಗೆ ಕೇರಳದ ಮುಖ್ಯಮಂತ್ರಿ ಬಂದು ಇಲ್ಲಿ ಪ್ರತಿಕ್ರಿಯಿಸೋದು ಅಥವಾ ಅಲ್ಲಿ ಸಂಸದರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಷ್ಟೇ. ಸಂಸದರು ಕೇರಳದ ಮುಖ್ಯಮಂತ್ರಿ ಬೆಂಗಳೂರಿಗೆ ಬಂದಿಲ್ಲ, ಅವ್ರು ಬಂದು ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಅಂತ ಹೇಳ್ಬಾರ್ದು. ಅವರು ಅಲ್ಲಿಂದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಹಜವಾಗಿ ಅಷ್ಟೇ. ನಾಯಕರು ಬಂದಿದ್ದಾರಲ್ಲ, ಅಲ್ಲ ಸಹಜವಾಗಿ ಬರ್ತಾರೆ. ನಮ್ಮ ಪಕ್ಷದ ಸಂಸದರು ಇದ್ದಾರೆ, ಅವರೆಲ್ಲ ಸಂಸದರು ಸಹಜವಾಗಿ ಬರ್ತಾರೆ. ಕರ್ನಾಟಕದ BJP ಮಂಜುಳಾ ಅವರೇ, ಅಲ್ಲ ನಾನ್ ಹೇಳೋದೊಂದು ಮಾತು ಕೇಳಿಸ್ಕೊಂಡ. ಜನರ ಪ್ರಶ್ನೆಗಾಗಿ ಯಾರು ಬೇಕಾದ್ರೂ ಧ್ವನಿ ಎತ್ತಬಹುದು. ಅನ್ಯಾಯ ನಡೆದಾಗ ಯಾರು ಬೇಕಾದ್ರೂ ಧ್ವನಿ ಎತ್ತಬಹುದು. ಅವರು ಧ್ವನಿ ಎತ್ತಿದ್ದಾರೆ. ನೀವು ಯೋಚನೆ ಮಾಡ್ಬೇಕಾಗಿರೋದು, ಒಂದು ಅನ್ಯಾಯ ನಡೆದಿದೆ ಅಲ್ಲಿ. ಯಾರು ಅತ್ಯಂತ ಕಡು ಬಡವರು ಇದ್ದಾರೆ ಅವರನ್ನ ಇಷ್ಟು ನಿಕೃಷ್ಟವಾಗಿ ಕ್ರೌರ್ಯ ಉಪಯೋಗಿಸಿ ಅವರನ್ನ ಒಂದೇ ಕ್ಷಣದಲ್ಲಿ ಬೀದಿ ಪಾಲು ಮಾಡಿರೋದಿದೆಯಲ್ಲ,
ಇದು ಜಗತ್ತಿನ ಎಲ್ಲೇ ಆದ್ರೂ ಇಂಥ ಅನ್ಯಾಯ ನಡೆದಾಗ ನಾವು ಪ್ರತಿಕ್ರಿಯೆ ಕೊಡಬೇಕು. ಮನುಷ್ಯತ್ವದ ಗುಣ. CPM ಪಾರ್ಟಿಯ ಮುಖಂಡರು, ಅವ್ರು ಪಿನ್ರಾಯ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಆ ಮನುಷ್ಯತ್ವದ ಗುಣಕ್ಕಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದನ್ನ ನೀವು ಗಮನಿಸಬೇಕಾಗಿರುವಂತದ್ದು. ಅಲ್ಲಿ ನೀವು ರಾಜಕೀಯ ಅಂತಂದ್ರೆ ಸಹಜವಾಗಿ ಅದಕ್ಕೆ ಬೇರೆ ಬೇರೆ ಆಯಾಮಗಳು ಇರ್ತದೆ, ನೀವು ಹೇಗ್ ಬೇಕಾದ್ರೂ ಲಿಂಕ್ ಮಾಡ್ಬೋದು ಅದನ್ನ. ಆದ್ರೆ ನಾವು ಬಯಸ್ತಿರುವಂತದ್ದು, ನಾವು ಮಧ್ಯಪ್ರವೇಶ ಮಾಡುವಂತದ್ದು, ನಮ್ಮ ಮುಖಂಡರ ಮಧ್ಯಪ್ರವೇಶ ಮಾಡುವಂತದ್ದು, ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನ ಖಂಡಿಸಿ ಅದು ಸರಿ ಹೋಗ್ಬೇಕು. ಆ ರೀತಿ ಆಗ್ಬಾರ್ದು. ಇದು ಉತ್ತರ ಭಾರತದಲ್ಲಿ ನಡೀತದೆ ಈ ತರದ ಪ್ರವೃತ್ತಿಗಳು. ಬಿಜೆಪಿಯವರು ಹಿಂಗ್ ಮಾಡ್ತಾ ಇದ್ದಾರೆ. ಬಿಜೆಪಿಯವ್ರ ರೀತಿಯಲ್ಲೇನೆ ಕಾಂಗ್ರೆಸ್ನವ್ರು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದನ್ನ ಈಗ ಸರಿಪಡಿಸ್ಕೊಳ್ತಾ ಇದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸರಿಪಡಿಸ್ಕೊಳ್ತಾ ಇದೆ. ಸರಿಪಡಿಸ್ಕೊಳ್ಳಿ ಅಷ್ಟೇನೆ, ಬೇರೆ ಏನಿದೆ ಅದ್ರಲ್ಲಿ. ಸರಿಪಡಿಸಿದ್ರೆ ಮುಗಿದೋಗುತ್ತೆ. ಓಕೆ, ಡನ್. ಇಟ್ನಾಳ್ ಅವ್ರೆ, ಕೆಲವು ವಿಚಾರದಲ್ಲಿ ರಾಜಕೀಯ ಇದ್ರೂ ಕೂಡ ಅದು ಒಂದಷ್ಟು ಮಂದಿಗೆ ಸಹಾಯ ಮಾಡುತ್ತೆ, ಒಳ್ಳೇದಾಗತ್ತೆ ಅಂತಂದ್ರೆ ಆ ರಾಜಕೀಯವನ್ನು ಒಪ್ಕೊಳ್ಳೇಬೇಕಾಗತ್ತೆ. ಕೇರಳದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಮಾತಾಡದೇ ಇದ್ದಿದ್ರೆ, ವೇಣುಗೋಪಾಲ್ ಮಾತಾಡದೇ ಇದ್ದಿದ್ರೆ ಈ ಜನರ ಪರವಾಗಿ ಕರ್ನಾಟಕ ಸರ್ಕಾರ ಮುಂದಾಗ್ತಾ ಇರ್ಲಿಲ್ಲ, ಕ್ರಮಕ್ಕಂತೂ ಖಂಡಿತ ಮುಂದಾಗ್ತಾ ಇರ್ಲಿಲ್ಲ. ಈಗ ಅರ್ಹರಿಗೆ ಅನ್ನೋ ಪದ ಸರ್ಕಾರದ ಮುಖ್ಯಸ್ಥರು ಅಂತಂದ್ರೆ ಮುಖ್ಯಮಂತ್ರಿಗಳ ಕಡೆಯಿಂದಾನೇ ಬಂದಿದೆ ಅಂತಂದ್ರೆ ಎಲ್ಲೋ ಏನೋ ತಪ್ಪಾಗಿದೆ, ಅದಂತೂ ಅರ್ಥ ಆಗ್ತಾ ಇದೆ. ಇವು ಸಾರಾ ಸಗಟಾಗಿ ಎಲ್ರು ಬಂದು ಇಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಅರ್ಹತೆನೇ ಇಲ್ಲ ಹಂಗ ಹೇಳೋದಕ್ ಆಗೋದಿಲ್ಲ. ಮತ್ತೆ ಎಲ್ರು ನ್ಯಾಯಾಲಯದ ಕದೆ ತಟ್ಟೋದಕ್ಕೂ ಅವಕಾಶ ಮಾಡ್ಕೊಟ್ಟಿಲ್ಲ. ಆದ್ರೆ ನ್ಯಾಯಾಲಯ ಪಡ್ಕೊಳ್ತಾರೆ. ನಾನು ಮಾತಾಡ್ತಾ ಇರೋದು ಒಂದು ಸರ್ಕಾರ ನಡ್ಕೊಳ್ಬೇಕಾದ ಒಂದು ರೀತಿಯಲ್ಲಿ ಆಡಳಿತಾತ್ಮಕವಾಗಿ, ಅದು ಕಾಂಗ್ರೆಸ್ ಸರ್ಕಾರ ಆಗ್ಲಿ, ಬಿಜೆಪಿ ಸರ್ಕಾರ ಆಗ್ಲಿ, ಅಥವಾ ಕಟ್ಟ ಕಡೆಯ ಕಮ್ಯುನಿಸ್ಟ್ ಸರ್ಕಾರ ಆಗಿರ್ಲಿ. ದಟ್ ಇಸ್ ನಾಟ್ ದ ಪಾಯಿಂಟ್. ದ ಪಾಯಿಂಟ್ ಈಸ್, ಯಾವ ಒಂದು ಕಾನೂನು ಅಡಿಯಲ್ಲಿ ಒಂದು ಸರ್ಕಾರ ಒಂದು ಕೆಲಸ ಮಾಡಿದೆ, ಅದು ಇವತ್ತು ಮಾಡಿಲ್ಲ. ಆ ಒಂದು ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಮಾಡೋದನ್ನ ಬಿಜೆಪಿ ಸರ್ಕಾರಗಳು ಮಾಡಿದಾವೆ, ಕಾಂಗ್ರೆಸ್ ಮಾಡಿದೆ, JDS ಮಾಡಿದೆ, ಇಲ್ಲಿನ ಸಮ್ಮಿಶ್ರ ಸರ್ಕಾರ ಮಾಡಿದಾವೆ, ಕೇರಳದಲ್ಲಿ ಅಲ್ಲಿನ ಸರ್ಕಾರನೂ ಮಾಡ್ತದೆ, ಅಲ್ಲಿನ ಸಾರ್ವಜನಿಕ ಜಾಗದಲ್ಲಿ ಯಾರಾದ್ರೂ ಅಲ್ಲಿಯೂ ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ಇಟ್ ಈಸ್ ರುಟೀನ್, 100% ರುಟೀನ್. ಇದರಲ್ಲಿ ಮತ್ತೊಂದು ಏನೂ ಇಲ್ಲ. ಆದ್ರೆ ಈಗ ಯಾಕೆ ನೀವು ಹೇಳಿದ್ರೆ, ಯಾಕೆ ಸಿದ್ದರಾಮಯ್ಯ ಮಾತು ಬದಲಿಸಿದಾರೆ ಹಾಗೆ ಅಂತೇಳಿ, ಈಗ ಅವರು ನಿರಾಶ್ರಿತರಿಗೆ ಅಥವಾ ಅಲ್ಲಿನ ಏನಂತಾರೆ ಅದಕ್ಕೆ ಅಫೆಕ್ಟೆಡ್ ಫ್ಯಾಮಿಲಿಗೆ ಮತ್ತೆ ಪರ್ಯಾಯ ವಸತಿ ಒದಗಿಸ್ತಾನಂದ್ರೆ, ಪರ್ಯಾಯ ವಸತಿ ಒದಗಿಸೋದಕ್ಕೊಂದು ಕಾನೂನು ಬೇಕಲ್ಲ. ಈಗ ರಾಜಕೀಯವಾಗಿ ಮಾತಾಡ್ಬಿಟ್ಟಿದ್ದಾರೆ. ಇವಾಗ ಅವರು ಸಿದ್ದರಾಮಯ್ಯ ರಾಜಕೀಯವಾಗಿ ಮಾತಾಡಿದ್ದಾರೆ. ಅವ್ರು ಇನ್ನೊಂದು ತಿಂಗಳು ಆದ್ಮೇಲೆ ಮುಖ್ಯಮಂತ್ರಿ ಆಗಿದ್ರೆ ಮುಂದಿನ ಕೆಲಸ. ಆದ್ರೆ ಅದ್ ಬೇರೆ ವಿಚಾರ. ಆದ್ರೆ ಅಲ್ಲಿನ ಅಲ್ಲಿ ಪುನರ್ವಸತಿ ಕಲ್ಪಿಸೋದಕ್ಕೆ ಒಂದು ಕಾನೂನು ಪ್ರೊವಿಷನ್ ಬೇಕಲ್ಲ. ಆ ಒಂದು ಕಾನೂನಿನ ಪ್ರೊವಿಷನ್ ಕೇವಲ ಫಕೀರ್ ಕಾಲನಿ, ವಸೀಂ ಕಾಲನಿ ಮಾತ್ರ ಅನ್ವಯ ಆಗೋದಿಲ್ಲ. ಆತರ ಕಾನೂನು ಇದ್ರೆ ಈ ತರದ ಎಲ್ಲ ಕಡೆ ಡಿಸ್ಪ್ಲೇಸ್ಡ್ ಫ್ಯಾಮಿಲಿಗೆ ಅಪ್ಲೈ ಆಗ್ಬೇಕಾಗ್ತದೆ. ನೀವು ಕೇವಲ ಪಿಣರಾಯಿ ವಿಜಯನ್ ಹೇಳಿದ್ರು ಕಾನೂನು ಇದ್ರೆ ಎಲ್ರಿಗೂ ಅಪ್ಲೈ ಆಗ್ಲಿ. It is simple matter of administrating, legal provision. ಮನೋಹರ್ ಅವರೇ ಏನು ಪ್ರತಿಕ್ರಿಯಿಸ್ತಾ ಇದ್ದಾರೆ ಹೇಳಿ. ಮನೋಹರ್ ಅವರೇ, EWS ಅಲ್ಲಿ ನಿರಂತರವಾಗಿ 1 ವರ್ಷ ಹೋರಾಟ ಆಯ್ತು. ಕೆಲವರಿಗೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಅವ್ರು ಕೊಟ್ಟಿದ್ದಾರೆ ಪುನರ್ವಸತಿ, ಎಲ್ಲರೂ ಸಫರ್ ಆಗ್ತಿದ್ದಾರೆ. ಅವ್ರಿಗೆಲ್ಲ ಕೆಲಸ ಆಯ್ತಿತ್ತು. ಅಲ್ಲ ಮನೋಹರ್, ಒಂದೇ ನಿಮಿಷ ಒಂದು ಇಂಟರ್ಫಿಯರ್ ಮಾಡ್ತೇನೆ. ಅಲ್ಲೇ ಅವ್ರಿಗೆ ಅದೇ ಮನೆಗೆ ಕೊಡ್ತೇನೆ ಅಂತ ಹೇಳ್ತಿಲ್ವಾ? ಅಲ್ಲೇ ನ್ಯಾಷನಲ್ ಗೇಮ್ಸ್ ವಿಲೇಜ್ ಎದುರುಗಡೆ ಕೊಡ್ತೇನೆ ಅಂತ ಪ್ರಾಮಿಸ್ ಮಾಡ್ತಿರ್ತಾನೆ ಅವ್ರಿಗೆ. ಇರ್ಲಿಲ್ಲ ಮೂಮೆಂಟ್ ಅಲ್ಲಿ. ನನ್ನ ಸ್ನೇಹಿತರಿದ್ರೆ ಆಕ್ಟಿವ್ ಆಗಿ, ನಾನು ಆಕ್ಟಿವ್ ಆಗಿ ಇರ್ಲಿಲ್ಲ ಟೈಮಲ್ಲಿ. ಓಕೆ, ಇನ್ನೊಂದು, ಇಲ್ಲಿ ಫಕೀರ್ಸ್ ಕಾಲೋನಿಯಲ್ಲಿ ಒಂದು 20 ಜನರದ್ದು ನಾನು ತಾತ್ಕಾಲಿಕ ಆದೇಶ ಪತ್ರ ನೋಡಿದೆ. ಮಾಹಿತಿ ಬಂದಿದೆ ವಸೀಂ ಕಾಲೋನಿಯಲ್ಲಿನೂ 90 ಜನರಿಗೆ ಈ ತಾತ್ಕಾಲಿಕ ಆದೇಶ ಪತ್ರ ಇದೆ ಅಂತ. ಇದು ಕೇಳ್ಪಟ್ಟಿದ್ವಿ, ಪ್ರೂಫ್ ನೋಡಿಲ್ಲ ನಾನು. ಇದನ್ನು 3 ತಿಂಗಳ ಹಿಂದೆ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಅಂತ. ಆದ್ರೆ ಈ ಯಾವ ಜನರಿಗೇನು ಅದನ್ನ ಮಾಹಿತಿ ಇಲ್ಲ. ನೋ ಪ್ರಯರ್ ನೋಟಿಸ್. ಪ್ಲಸ್ 30 ವರ್ಷದಿಂದ ಅಲ್ಲಿ ಫಕೀರ್ ಕಾಲನಿ ಇದೆ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಆಲ್ಮೋಸ್ಟ್ ಎಲ್ಲಾ ಮುಖ್ಯವಾದ ರಾಜಕೀಯ ಪಕ್ಷಗಳು ಅಧಿಕಾರದಲ್ಲಿ ಇದ್ದಾರೆ ಆ ಟೈಮಲ್ಲಿ. ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು. ಆದ್ರೆ ಇವತ್ತು ಈ ತರ ಮಾಡ್ತಿದ್ರೆ ಅಂದ್ರೆ ಜವಾಬ್ದಾರಿ ಯಾರು? ಅದಕ್ಕೆ ಸರ್ಕಾರದ ಯಾರು ಜವಾಬ್ದಾರಿ ಇದ್ದಾರ? ಬಡವರಂದ್ರೆ ಅಷ್ಟು ಚೀಪ್ ಆಗಿದೆಯಾ? ಬಡವರು ಕಸ ಅಲ್ವಲ್ಲ, ಅವರು ಮನುಷ್ಯರು. ಅವ್ರು ಇಲ್ಲಾದ್ರೆ ನಮ್ಮ ಕೆಲ್ಸಗಳು ನಡೆಯಲ್ಲ. ಬೆಂಗಳೂರು ಸಿಟಿ ನಡೆಯಲ್ಲ ಬಡವರಿಲ್ಲಾದ್ರೆ. ಎಲ್ಲಾ ಕೆಲಸ ಮಾಡೋದು ಅವರು. ಓಕೆ, ಬಡವರಾಗೆ ಇರ್ತಾರ. ಅದು ದುರಂತ. ಪ್ರಕಾಶ್, ಕೊನೆಯದಾಗಿ ಸಂಕ್ಷಿಪ್ತವಾಗಿರ್ಲಿ, ನನ್ನ ಮುಂದಿನ ಟಾಪಿಕ್ ಹೋಗ್ಬೇಕು. ತಾವೇನು ಪ್ರತಿಕ್ರಿಯಿಸಿದ್ರೆ ಹೇಳಿ. ಇದು ಮೊದಲನೇದಾಗಿ, ಈಗ ಎನ್ಕ್ರೋಚ್ಮೆಂಟ್ಸ್ ಇಲ್ಲೀಗಲ್ ಅನ್ನುವಂತ ಮಾತುಗಳೇನ್ ಬರ್ತಿದೆ. ಬೆಂಗಳೂರಲ್ಲಿ ಸಾಕಷ್ಟು ಇಲ್ಲೀಗಲ್ ಇದಾವೆ. ಈಗ ಪ್ರಶ್ನೆ, ದೀರ್ಘಾವಧಿ ಒಳಗಡೆಯಲ್ಲಿ ಬಡವರು ಒಂದ್ ಕಡೆಯಲ್ಲಿ ವಾಸ ಮಾಡುವಾಗ ಸ್ಲಮ್ಗಳೇ ನಿರ್ಮಾಣ ಆಗ್ತವೆ. ಈಗಾಗಲೇ ಮನೋಹರ್ ಅವರು ಹೇಳದಂಗೆ
ಬಡವರೇನೆ ಈ ನಗರವನ್ನು ನಡೆಸೋರು ಅಸಲಿಗೆ. ಅವ್ರಿಲ್ದೇ ಇದ್ರೆ ಈ ನಗರಗಳು ನಡೆಯಲ್ಲ. ಮತ್ತೆ ಸ್ಲಮ್ ದೀರ್ಘಕಾಲದಲ್ಲಿ ಇದೆ ಅಂತಂದ್ರೆ ಸ್ಲಮ್ ಅನ್ನು ಅಧಿಕೃತ ಸ್ಲಮ್ ಅಂತ ಹೇಳಿ ಘೋಷಣೆ ಆದ್ರೂ ಮಾಡ್ಬೇಕು. ಯಾರವರ ಮತಗಳನ್ನ ತಗೊಂಡು ಮತ ಬ್ಯಾಂಕ್ ಆಗಿ ಇಲ್ಲಿ ಅವನ್ನ ಬಳಸ್ಕೊಳ್ತಿದ್ರು, ಅವ್ರ ಹೊಣೆಗಾರಿಕೆ ಇದೆ. ಅದನ್ನ ಅಧಿಕೃತ ಸ್ಲಮ್ ಅಂತಾದ್ರೂ ಮಾಡಿ ಅವ್ರನ್ನ ಉಳಿಸ್ಕೋಬೇಕಿತ್ತು. ಮತ್ತೆ ಇನ್ನೊಂದಿದೆ, ಸ್ಲಮ್ಗಳನ್ನ ನೀವು ತೆಗೆದು ಅವರಿಗೆ ನ್ಯಾಯಬದ್ಧವಾದಂತ ಸುಸಜ್ಜಿತವಾದಂತ ವಸತಿ ಸೌಕರ್ಯ ಕಲ್ಪಿಸ್ಕೊಡ್ಬೇಕು ಅನ್ನೋದಕ್ಕೆ ಸರ್ಕಾರಗಳೇ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಯೋಜನೆಗಳನ್ನು ರೂಪಿಸಿದಾವೆ. ಸ್ಲಮ್ಗಳಲ್ಲಿರ್ತಕ್ಕಂಥ ಜನಕ್ಕೆ ನೀವು ಬಹುಮಹಡಿ ಕಟ್ಟಡಗಳನ್ನ ಕಟ್ಟಿ ಅವರಿಗೆ ಒಳ್ಳೆ ವಸತಿ ಕೊಡ್ತೀವಿ ಅನ್ನೋ ಯೋಜನೆ ನೀವೇ ಇಟ್ಕೊಂಡಿದ್ದೀರಿ. ಇಂತಹ ಸಾವಿರಾರು ಯೋಜನೆಗಳು ಜಾರಿಯಲ್ಲಿದ್ದಾವೆ. ಅಂತ ಸಂದರ್ಭದಲ್ಲಿ ಹೊಣೆಗಾರಿಕೆ ಏನು ಸರ್ಕಾರಕ್ಕೆ? ನಮ್ ಪ್ರಶ್ನೆ ಇಷ್ಟೇ. ಈಗ ಅವರಲ್ಲಿ ಜನ ಇದ್ದಾರೆ, ಅವ್ರು ಬಡವರು ಇದ್ದಾರೆ, ಬೆಂಗಳೂರಿನ ಜನಕ್ಕಾಗಿ ದುಡಿತಾ ಇದ್ದಾರೆ, ಅವರು ಬದುಕನ್ನು ಕಟ್ಕೋಬೇಕು, ತುಂಬಾ ಕಷ್ಟದಲ್ಲಿದ್ದಾರೆ. ಆ ತರದನ್ನ ಬೀದಿ ಪಾಲು ಮಾಡಬಾರ್ದು ಅನ್ನೋದು ಅಷ್ಟೇ ಪಾಯಿಂಟ್. ನೀವು ವಸತಿಯನ್ನ ಕೊಡುವಂತ ತೀರ್ಮಾನ ಮೊದಲೇ ಮಾಡ್ಕೊಂಡು ಅವ್ರಿಗೆ ವ್ಯವಸ್ಥಿತವಾದ ವಸತಿಯನ್ನ ಕೊಟ್ಟು ಅವ್ರಿಗೆ ಕಾಪಾಡಿದ್ರೆ ಈ ಸಮಸ್ಯೆ ಯಾಕೆ ಬರ್ತಿರ್ಲಿಲ್ಲ. ಅದರಿಂದಾಗಿರೋದು ಎನ್ಕ್ರೋಚ್ಮೆಂಟ್ಸ್ ಅನ್ನೋದು ಬರೀ ಸ್ಲಮ್ಗಳ ವಿಚಾರದಲ್ಲಿ ಮಾತ್ರ ಯಾಕೆ ಮಾತಾಡ್ತೀವಿ ನಾವು? ಶ್ರೀಮಂತರು ಮಾಡುವಂತ ಸ್ಲಮ್ಗಳು ಎನ್ಕ್ರೋಚ್ಮೆಂಟ್ ಬಗ್ಗೆ ರಾಜಕಾರಣಿಗಳು ಮಾಡುವಂತ, ಇದೇ ಸರ್ಕಾರಗಳು ನಡೆಸುವಂತ ರಾಜಕಾರಣಿಗಳು ಮಾಡುವಂತ ಎನ್ಕ್ರೋಚ್ಮೆಂಟ್ಗಳ ಬಗ್ಗೆ, ಉನ್ನತ ಅಧಿಕಾರಿಗಳು ನಡೆಸ್ತಿರ್ತಕ್ಕಂಥ ಎನ್ಕ್ರೋಚ್ಮೆಂಟ್ಗಳ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಮಾತಾಡಿ ಅದ್ರ ಬಗ್ಗೆ ಸ್ವಲ್ಪ ಜೋರಾಗಿ ಅಂತ ನಾವು ಕೇಳ್ತಿದೀವಿ. ಹಾಗಾಗಿ ಬಡವರ ವಿಷಯ ಬಂದಾಗ ಇಷ್ಟು ಕಾನೂನು, ಇಷ್ಟು ಕ್ರಮ, ಇದೆಲ್ಲ ಇಷ್ಟು ಜ್ಞಾಪಕ ಬಂದ್ಬಿಡುತ್ತಾ ಸರ್ಕಾರಗಳಿಗೆ? ಆಗ ನೋಡಿದ್ರೆ ಬಡವರ ಪಕ್ಷಪಾತಿಯಾಗಿ ಸರ್ಕಾರ ವರ್ತಿಸ್ಬೇಕು ಯಾವಾಗ್ಲೂ ಕೂಡ. ಅವ್ರ ಅಕ್ರಮವಾಗಿದ್ರು ಕೂಡ ಅವ್ರು ಬದುಕಲಿಕ್ಕೆ ಅದು ಕನಿಷ್ಠ ಮೂಲಭೂತ ಮಾನವ ಹಕ್ಕದು. ಅದನ್ನ ಸರ್ಕಾರಗಳು ಅವರು ಅಕ್ರಮವಾಗಿದ್ರು ಕೂಡ ಅವ್ರಿಗೆ ವ್ಯವಸ್ಥೆ ಕಲ್ಪಿಸ್ಬೇಕು. ಬೇರೆ ಕಡೆ ಎಲ್ಲಾದ್ರೂ ಇಲ್ಲಾದ್ರೂ ಸರಿ. ವೇಸ್ಟ್ ನಿಜ ಅದು. ಅದನ್ನ ಯಾರು ಬೇಡ ಅಂತ ಹೇಳಲ್ಲ. ಆ ಸಮಸ್ಯೆಗಳು ನಾವು ಎದುರಿಸ್ತಾ ಇದೀವಿ. ಸೊ ಅದರಿಂದಾಗಿ ಅದಕ್ಕೂ ನೋಡ್ಬೇಕು, ಅಲ್ಲಿ ಕ್ರಮಬದ್ಧವಾದಂತ ವಿಧಾನನ ಸರ್ಕಾರ ಅನುಸರಿಸಬೇಕಾಗಿತ್ತು. ಕ್ರಮಬದ್ಧತೆ, ಅಕ್ರಮ ಅನ್ನುವಂಥದ್ದನ್ನ ಆ ಬಡವರಿಗೆ ಹೇಳೋದಲ್ಲ, ಸರ್ಕಾರದ ಅಕ್ರಮ ವಿಧಾನಗಳ ಬಗ್ಗೆ ನಾವು ಮಾತಾಡ್ಬೇಕಾಗಿರುವಂತದ್ದು. ಹೀಗಾಗಿ ಈ ಫೋಕಸ್ ಶಿಫ್ಟ್ ಆಗ್ಬೇಕಾಗಿರುವಂತದ್ದು ಬಡವರ ಅಕ್ರಮ ವಿಧಾನಗಳ ಬಗ್ಗೆ ಅಲ್ಲ, ಸರ್ಕಾರದ ಶ್ರೀಮಂತರ ಅಕ್ರಮ ವಿಧಾನಗಳ ಬಗ್ಗೆನೆ ನಾವು ಚರ್ಚೆ ಮಾಡ್ಬೇಕಾಗಿರೋದು. ಫೋಕಸ್ ಶಿಫ್ಟ್ ಆಗ್ಬೇಕು. ಅದು ಮೊದಲೇ ಕರ್ನಾಟಕದಲ್ಲಿ ಆಗಿದ್ರೆ ಬಹಳ ಚೆನ್ನಾಗಿರ್ತಿತ್ತು. ಅಂತೂ ಸರ್ಕಾರ ಎಚ್ಚೆತ್ತಿದೆ. ನೋಡೋಣ ಅವ್ರಿಗೆ ಏನ್ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುತ್ತಾ ಇಲ್ವಾ ಅಂತ. ಪ್ರಕಾಶ್ ಅವರೇ, ಮನೋಹರ್ ಅವರೇ, ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ನಮ್ ಜೊತೆ ಹಂಚ್ಕೊಂಡ್ರೆ ಧನ್ಯವಾದಗಳು ಇಬ್ಬರಿಗೂ ಕೂಡ. ನಮಸ್ಕಾರ. ವಾರ್ತಾ ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮ, ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.